ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪ್ರಯೋಜ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಜ್ಯೋತಿಷ್ಯವನ್ನು ಕಲಿಯುವಂಥ ಮಾರ್ಗದಲ್ಲಿ, ಜ್ಯೋತಿಷ್ಯವನ್ನು ತಿಳಿಯುವಂಥ ಮಾರ್ಗದಲ್ಲಿ ನಾವು ಮುಖ್ಯವಾದಂಥ ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿರುವಂಥದ್ದು ಅತ್ಯಗತ್ಯ. ಆದ್ದರಿಂದನೇ ಈ ಒಂದು ಸರಣಿಗೆ ನಾವು 108 ಮಂತ್ರಗಳು ಅಂತ ಹೆಸರನ್ನು ಇಟ್ಟಿರುವಂಥದ್ದು. ಈ 108 ಮಂತ್ರಗಳು ಅಂದರೆ 108 ಪಾದಗಳು ಅಂತ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 27 ನಕ್ಷತ್ರಗಳಿದ್ದಾವೆ. 27 ನಕ್ಷತ್ರಗಳಿಗೂ ಒಂದೊಂದಕ್ಕೆ 4 ಪಾದಗಳಿದ್ದಾವೆ. ಆ ಪ್ರತಿಯೊಂದು ಪಾದದ ವಿಭಾಗದಲ್ಲಿ ಜನಿಸಿದಂಥ ಜಾತಕರಿಗೆ ಅವರದೇ ಆದಂಥ ಕೆಲವು ರಹಸ್ಯವಾದಂಥ ಗುಣಲಕ್ಷಣಗಳಿರ್ತವೆ. ಈಗ ಅಶ್ವಿನಿ ನಕ್ಷತ್ರದ 1ನೇ ಪಾದದಲ್ಲಿರುವಂಥ ಜಾತಕರ ಗುಣಲಕ್ಷಣಗಳಿಗೂ 2ನೇ ಪಾದದಲ್ಲಿ ಜನಿಸಿದಂಥ ಜಾತಕರ ಗುಣಲಕ್ಷಣಗಳಿಗೂ 3ನೇ ಪಾದದಲ್ಲಿ ಜನಿಸಿದಂಥ ಜಾತಕರ ಗುಣಲಕ್ಷಣಗಳಿಗೂ 4ನೇ ಪಾದದಲ್ಲಿ ಜನಿಸಿದಂಥ ಜಾತಕರ ಗುಣಲಕ್ಷಣಗಳಿಗೂ ಸ್ಪಷ್ಟವಾದಂಥ ವ್ಯತ್ಯಾಸಗಳಿರ್ತದೆ. ಆ ವ್ಯತ್ಯಾಸಗಳನ್ನು ಮನಗಂಡು ನಂತರ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಭ್ಯಾಸವನ್ನು ಮಾಡಿದಾಗ ನಮ್ಮ ಭಾರತ ದೇಶದ ಆಧ್ಯಾತ್ಮಿಕ ವಿದ್ಯೆಗಳಲ್ಲಿ ಒಂದಾದಂಥ ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ಭಾರತದಲ್ಲಿ ಜನಿಸಿದಂಥ ಎಲ್ಲರಿಗೆ ಆ ಯೋಗ ಅನ್ನುವಂಥದ್ದು ಇರ್ತದೆ. ಆದರೆ ಆಸಕ್ತಿ ಇರಬೇಕು, ಅದರಲ್ಲಿ ತಿಳಿದುಕೊಳ್ಬೇಕು ಅನ್ನುವಂತಹ ಒಂದು ಛಲ ಇರಬೇಕು. ಈ ಜ್ಯೋತಿಷ್ಯನೂ ಸಹ ಒಂದು ವಿದ್ಯೆ ಅನ್ನುವಂಥದ್ದನ್ನು ಅರ್ಥಕೊಂಡಿರಬೇಕು. ಅದು ಆ್ಯಕ್ಚುಲಿ ಜ್ಯೋತಿಷ್ಯ ಅನ್ನುವಂಥದ್ದು ಮಾನಸಿಕ ವಿದ್ಯೆ. ಪ್ರತಿಯೊಬ್ಬ ವ್ಯಕ್ತಿಗಳ ಮನಸ್ಸನ್ನು ಆಧಾರವಾಗಿಟ್ಟುಕೊಂಡು ಗ್ರಹಗಳ, ರಾಶಿಗಳ, ನಕ್ಷತ್ರಗಳ ಫಲಗಳನ್ನು ತಿಳಿಸುವಂಥದ್ದೇ ಜ್ಯೋತಿಷ್ಯ. ನಾವು ಪಾಠ ಮಾಡಬೇಕಾದ್ರೆ ಹೇಳ್ತಾ ಇರ್ತೀವಿ, ಜ್ಯೋತಿಷ್ಯ ಅನ್ನುವಂಥದ್ದು ಸೈಕಾಲಜಿ ಅಂತೇಳಿ, ಸೈಕಾಲಜಿ ಆಫ್ ಹ್ಯೂಮನ್ ಬೀಯಿಂಗ್ ಅಂತ. ಇಲ್ಲಿ ನೋಡೋದಾದರೆ, ಒಂದು ಜಾತಕವನ್ನು ನೋಡೋದಾದರೆ ಮೊದಲಿಗೆ ಅದನ್ನು ರಾಶಿಯಿಂದ ಗುರುತಿಸ್ತೇವೆ, ಲಗ್ನದಿಂದ ಗುರುತಿಸ್ತೇವೆ. ಲಗ್ನದಿಂದ ಜಾತಕವನ್ನು ವಿಶ್ಲೇಷಣೆ ಮಾಡುವಂಥದ್ದು ಜ್ಯೋತಿಷ್ಯರಿಗೆ ಮಾತ್ರ ಗೊತ್ತಿರ್ತದೆ. ಆದರೆ ಈ ರಾಶಿಯಿಂದ ಜ್ಯೋತಿಷ್ಯವನ್ನು ವಿಶ್ಲೇಷಣೆ ಮಾಡುವಂಥದ್ದು ಎಲ್ಲರಿಗೆ ಗೊತ್ತಿರ್ತದೆ. ಯಾವಾಗಲೂ ನಾವು ಗೋಚಾರ ಫಲಗಳನ್ನು ನೋಡ್ತಾ ಇರ್ತೇವೆ. ಇಂದಿನ ಕಾಲದ ವಯಸ್ಸಾದಂಥ ವ್ಯಕ್ತಿಗಳು ಅದ್ರ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಯಾಕೋ ನನಗೆ ಗ್ರಹಗತಿಗಳು ಚೆನ್ನಾಗಿಲ್ಲ, ನನ್ನ ರಾಶಿಗೆ ಗುರುಬಲ ಇಲ್ಲ, ಶನಿ ಬಲ ಇಲ್ಲ, ರವಿ ಬಲ ಇಲ್ಲ, ಆದ್ದರಿಂದ ಹಿಂಗೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡುವಂಥದ್ದು ರಾಶಿ ಫಲದ ಆಧಾರದಿಂದನೇ.
ಈ ರಾಶಿಫಲದ ಆಧಾರದಿಂದ ನಾವು ನೋಡಬೇಕಾದಾಗ ಆ ರಾಶಿ ಒಳಗಡೆ ಇರುವಂಥ ನಕ್ಷತ್ರಗಳು, ಆ ನಕ್ಷತ್ರಗಳಲ್ಲಿರುವಂಥ ತತ್ವಗಳು, ಆ ರಹಸ್ಯ ಗುಣಗಳು ನಮಗೆ ಗೊತ್ತಿರಬೇಕು. ಆ ರಹಸ್ಯ ಗುಣಗಳನ್ನು ತಿಳ್ಕೊಂಡ್ರೆ ಯಾರು ಬೇಕಾದರೂ ಸವಿಸ್ತಾರವಾಗಿ ಜ್ಯೋತಿಷ್ಯವನ್ನು ಕಲಿಯಬಹುದು. ಇದ್ರ ಬಗ್ಗೆ ನಾನು ನಿಮಗೆ ಯಾವುದೇ ರೀತಿಯಾದಂಥ ಗ್ಯಾರಂಟಿ ಬೇಕಾದರೆ ಕೊಡಬಲ್ಲೆ. 20 ವರ್ಷಗಳ ಹಿಂದೆ ನಾನು ಗಾಡಿ ತೆಗೆದುಕೊಳ್ಳಕ್ಕೆ ಹೋದಾಗ ಸುಮಾರು 80 ವಯಸ್ಸಿಗಿಂತ ಹೆಚ್ಚಾದಂಥ ಒಬ್ಬ ಗುರುಗಳ ಹತ್ರ ನಮ್ಮ ಫ್ರೆಂಡ್ ಕರ್ಕೊಂಡೋದ್ರು. ಅವರು ಕುಳಿತುಕೊಂಡು ಪಂಚಾಂಗವನ್ನು ಇಟ್ಟುಕೊಂಡು ಹೇಳಿದ್ರು, ನಿಮಗೆ ಈ ಹೆಸರನ್ನು ತೆಗೆದುಕೊಂಡ್ರು, ನಿಮ್ಮ ಹೆಸರು ಈ ರಾಶಿ ಈ ನಕ್ಷತ್ರ ಬರ್ತದೆ, ಈ ನಕ್ಷತ್ರದಲ್ಲಿ ಇಂಥ ಪಾದ ಬರ್ತದೆ, ಈ ಪಾದ ಬರೋದ್ರಿಂದ ನಿಮಗೆ ಈ ಕಲರ್ ಗಾಡಿ ನಿಮಗೆ ತುಂಬ ಚೆನ್ನಾಗಿ ಆಗಿ ಬರ್ತದೆ ಅಂತ ಹೇಳಿದ್ರು. ಆಯಿತು, ತುಂಬ ಸಂತೋಷ ಅಂತ ಹೇಳಿ ಹೊರಡ್ತಾ ಇದ್ವಿ. ಅಷ್ಟೊತ್ತಿಗೆ ತಕ್ಷಣವಾಗಿ ಅಲ್ಲೇ ಕೂರಿಸ್ಕೊಂಡು ಗಾಡಿ ತೊಗೊಳೋದು ಯಾವ ತಿಂಗಳಲ್ಲಿ ತೊಗೊಳ್ತೀರಾ ಅಂತ, ನಾವು ಮುಂದಿನ ವಾರ ತೆಗೆದುಕೊಳ್ತೀವಿ. ಆಯ್ತಂತ ಆ ಒಂದು ವಾರದಲ್ಲಿ ಸೂಕ್ತವಾದಂಥ ದಿನ ಮತ್ತು ಸಮಯವನ್ನು ಅವರನ್ನೇ ಗುರ್ತಾಕ್ಬಿಟ್ಟು ಕೊಟ್ಟರು. ಆಗ ಮನೆಗೆ ಹೋದ್ಮೇಲೆ ಅವರು ಪಂಚಾಂಗವನ್ನು ನೋಡಿ ನನ್ನ ಹೆಸರನ್ನು ಕೇಳಿ ಹೆಸರಿಂದ ಬರುವಂಥ ನಕ್ಷತ್ರ ಪಾದವನ್ನು ಗುರುತಿಸಿದ್ರು. ಅದರಿಂದ ನನಗೆ ಯಾವ ದಿನ, ಯಾವ ವಾರ, ಯಾವ ಸಮಯದಲ್ಲಿ ನನಗೆ ಶುಭ ಆಗ್ತದೆ ಎನ್ನುವಂಥದ್ದನ್ನು ಅವ್ರು ಕಂಡುಹಿಡಿದ್ಬಿಟ್ರಲ್ಲ, ಏನಿರಬಹುದು ಇದರಲ್ಲಿ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಹುಟ್ಟಿತು. ಆಗ ನನಗೆ ಈ ನಕ್ಷತ್ರ ಪಾದಗಳಲ್ಲಿ ಏನೇನು ವಿಚಾರಗಳಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ಕುತೂಹಲ ಅನ್ನುವಂಥದ್ದು ಉಂಟಾಯಿತು. ಆಗ ನಾನು ಅಭ್ಯಾಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ನಾನು ಹೋಗ್ತಾ ಇರುವಂಥ ದಾರಿನಲ್ಲಿ ಹಲವಾರು ಗುರುಗಳು ನನಗೆ ಸಹಾಯವನ್ನು ಮಾಡಿದ್ರು. ಕೆಲವು ಗುರುಗಳು ಸಹಕಾರವನ್ನು ನೀಡಿದ್ರು, ಪ್ರೋತ್ಸಾಹವನ್ನು ನೀಡಿದ್ರು. ಕೆಲವು ಗುರುಗಳು ಸ್ಟೇಜ್ ಮೇಲೆ ಕರ್ಕೊಂಡೋಗಿ ನನ್ನನ್ನು ನಿಲ್ಲಿಸಿ ಮಾತನಾಡಿಸಿದ್ರು. ಚಪ್ಪಾಳೆ ಬಂತು. ಈ ರೀತಿಯಾದಂಥ ಪ್ರೋತ್ಸಾಹಗಳನ್ನು ಆಧಾರವಾಗಿಟ್ಟುಕೊಂಡು ಸಂಪೂರ್ಣವಾಗಿ ನಾನು ಈ ಕ್ಷೇತ್ರದಲ್ಲಿ ನಾನು ತೊಡಗಿಸ್ಕೊಂಡೆ ಅಂತ ಹೇಳುವಂಥದ್ದು ತುಂಬ ಸಂತೋಷಕರವಾದಂಥ ವಿಚಾರ ಆಗಿದೆ. ಈ ನನ್ನ ಅನುಭವವನ್ನು ನಾನು ಮುಂದೆ ನಿಮ್ಮಲ್ಲಿ ಹಂಚಿಕೊಳ್ತೇನೆ. ಅದು ಎಷ್ಟೊತ್ತು ಮಾತನಾಡಿದ್ರೂ ಅದು ಮುಗಿದಲೇ ಇರುವಂಥ ವಿಚಾರ. ಯಾಕೆಂದರೆ 20 ವರ್ಷಗಳ ಅನುಭವಗಳಲ್ಲಿ ಯಾರ್ಯಾರು ನಮಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಸಹಾಯವನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ಪ್ರತ್ಯೇಕವಾಗಿ ಬಚ್ಚಿಡಬೇಕಾಗ್ತದೆ. ಅಂಥ ಒಂದು ಮಾರ್ಗದಲ್ಲಿ ಆಸಕ್ತಿ ಎನ್ನುವಂಥದ್ದು ಸಹ ಕೆಲಸ ಮಾಡ್ತದೆ. ಆದ್ದರಿಂದ ಈ ನನ್ನ ಮಾರ್ಗದಲ್ಲಿ ಸಹಕಾರ ನೀಡಿರುವಂಥ ಎಲ್ಲರಿಗೆ ಧನ್ಯವಾದಗಳನ್ನು ಇದನ್ನು ಅರ್ಪಿಸ್ತೇನೆ. ಅವರನ್ನೆಲ್ಲ ಸ್ಮರಿಸ್ಕೊಳ್ಳುವಂಥದ್ದು ಅತ್ಯಂತ ಮುಖ್ಯ. ಈ ದಿನ ತುಂಬ ಸುಮಧುರವಾದಂಥ ದಿನ. ಅಚಾನಕ್ಕಾಗಿ ಅದೆಲ್ಲ ಬೆಳಕಿಗೆ ಬಂದುಬಿಡ್ತು. ಇರಲಿ, ನನ್ನ ಒಂದು ಸುಸಂದರ್ಭ ಅಂತ ಅಂದ್ಕೊಳ್ತೀನಿ. ಎಲ್ಲರನ್ನ ಜ್ಞಾಪಿಸ್ಕೊಳ್ಳೋವಂಥ ಒಂದು ಅವಕಾಶ ಸಿಕ್ಕಿದ್ದಂಥದ್ದು, ಆ ಯೋಚನೆ ಬಂದಿದ್ದಂಥದ್ದು ಒಂದು ಪುಣ್ಯ ಸಮಯ, ಪುಣ್ಯ ಫಲ. ಇರಲಿ, ನಮ್ಮ ಗುರು ಹಿರಿಯರನ್ನು ನೆನೆಸ್ಕೊಳ್ಳುವಂಥದ್ದು ಅತಿ ಮುಖ್ಯ ಅಂತ ಒಂದು ಆ ಗಳಿಗೆ ಬರುವಂಥದ್ದು ಇದೆಯಲ್ಲ,
ಇಟ್ ಈಸ್ ಅ ವೆರಿ ವೆರಿ ತುಂಬ ಹರ್ಷದಾಯಕವಂಥ ವಿಚಾರ. ಇರಲಿ, ಅದ್ರ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗಲ್ಲ ಈಗ, ಯಾಕೆಂದರೆ ಮಾತನಾಡ್ತಾ ಇದ್ದರೆ ಅದು ಹೋಗಿಬಿಡ್ತದೆ, ವಿಷಯಾಂತರ ಆಗಬಾರ್ದು. ಈ ದಿನ ನಾವು ಅಶ್ವಿನಿ ನಕ್ಷತ್ರದ 3ನೇ ಪಾದದವರ 10 ಗುಪ್ತ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕಿಂತ ಬಂದಿದ್ದೇವೆ. ಇವತ್ತು ಈ ದಿನ ಇದನ್ನು ಚರ್ಚೆ ಮುಗಿಸೋಣ. ನಾನು ಮುಂದಿನ ಒಂದು ವಿಭಾಗದಲ್ಲಿ ನನ್ನ ಹಾದಿಯಲ್ಲಿ ಯಾರು ಹೇಗೆ ಸಹಕಾರವನ್ನು ನೀಡಿದ್ರು, ಜ್ಯೋತಿಷ ಕ್ಷೇತ್ರದಲ್ಲಿ ನಾನು ಸಂಪೂರ್ಣ ತೊಡಗಿಸ್ಕೊಳೋದಕ್ಕೆ ಯಾವ ಯಾವ ಘಟನೆಗಳು, ಯಾವ ಯಾವರ ಸಾಂಗತ್ಯ, ಯಾರ ಜವಾಬ್ದಾರಿ ಹೇಗಿತ್ತು ಅನ್ನುವಂಥದ್ದನ್ನು ನಾನು ಮುಂದೆ ಒಂದೊಂದನ್ನೇ ಹಂಚಿಸ್ಕೊಳಕ್ಕೆ ಹೋಗ್ತೇನೆ. ಅದನ್ನು ಇವತ್ತು ಎಲ್ಲ ಹಂಚ್ಕೊಳೋದಕ್ಕೆ ಕಷ್ಟ. ಯಾಕೆ ಅಂತಂದರೆ ನೀವೆಲ್ಲ ಅಶ್ವಿನಿ ನಕ್ಷತ್ರದ 3ನೇ ಪಾದದವರ ಗುಪ್ತ ವಿಷಯಗಳ ಬಗ್ಗೆ ತಿಳ್ಕೊಳೋದಕ್ಕೆ ಕಾತುರರಾಗಿದ್ದೀರಾ. ಅದ್ರ ಬಗ್ಗೆ ಮಾತನಾಡೋಣ. ಮುಂದೆ ನನ್ನ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಖಂಡಿತ. ಅಶ್ವಿನಿ ನಕ್ಷತ್ರದ 3ನೇ ಪಾದದವರ 10 ವಿಶೇಷ ರಹಸ್ಯ ಗುಣಗಳು ಏನಿದ್ದಾವೆ ಅನ್ನುವಂಥದ್ದನ್ನು ನೋಡೋದಕ್ಕಿಂತ ಮುಂಚೆ, ಅಶ್ವಿನಿ ನಕ್ಷತ್ರದ 3ನೇ ಪಾದ ಅನ್ನುವಂಥದ್ದು ಮೇಷರಾಶಿಯ 6 ಡಿಗ್ರಿ 40 ನಿಮಿಷದಿಂದ 10 ಡಿಗ್ರಿಯವರೆಗೆ ಇರೋವಂಥ ಒಂದು ಆ ಜಾಗದಲ್ಲಿ ಸ್ಥಿತವಾಗಿರ್ತದೆ. ನಾನು ನಿಮಗೆ ತೋರಿಸ್ತೇನೆ. ಅಶ್ವಿನಿ ನಕ್ಷತ್ರದ 3ನೇ ಪಾದ ಮೇಷರಾಶಿಯಲ್ಲಿ ಯಾವ ಸ್ಥಳದಲ್ಲಿರ್ತದೆ ಎನ್ನುವಂಥದ್ದು. ಮೇಷರಾಶಿಯಲ್ಲಿ 30 ಡಿಗ್ರಿ ಎನ್ನುವಂಥದ್ದು ಇರ್ತದೆ. ಒಂದು ಬಚಕ್ರವನ್ನು 12 ರಾಶಿಗಳಿಗೆ ವಿಭಾಗವನ್ನು ಮಾಡಿದಾಗ ಒಂದು ಚಕ್ರ, ನೀವೆಲ್ಲರೂ SLC ಓದಿರುವಂಥವ್ರಿಗೆಲ್ಲ ಗೊತ್ತಿರ್ತದೆ, ಒಂದು ವೃತ್ತಾಕಾರವನ್ನು ತೆಗೆದುಕೊಂಡ್ರೆ ಅದರಲ್ಲಿ 360 ಡಿಗ್ರಿಗಳಂತ ಇರ್ತದೆ. ಆ ವೃತ್ತಾಕಾರದ ಒಂದು ಕೇಕನ್ನು ಕಟ್ ಮಾಡಿದ್ರೆ 12 ಭಾಗಗಳನ್ನಾಗಿ ಮಾಡಿದಾಗ ಅವು ಕೋನಾಕಾರದಲ್ಲಿರ್ತವೆ. 12 ಭಾಗಗಳನ್ನಾಗಿ ಮಾಡಿದ್ರೆ ಆ ಪ್ರತಿಯೊಂದು ಕೋನಕ್ಕೂ 30 ಡಿಗ್ರಿ 30 ಡಿಗ್ರಿ 30 ಡಿಗ್ರಿ ಎನ್ನುವಂಥದ್ದು ಬರ್ತಿರ್ತದೆ. ಅದರಲ್ಲಿ ಮೊದಲನೇ ಕೋನನೇ ಮೇಷರಾಶಿ ಎನ್ನುವಂಥದ್ದು. ಇಟ್ ಈಸ್ ವೆರಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಅಸ್ಟ್ರಾಲಜಿ. ಈ ಕೋನ, ಒಂದು ಕೋನದ ಒಂದು ರೌಂಡ್ ಆಗಿರೋವಂಥ ಕೇಕನ್ನು ನೀವು ಕಟ್ ಮಾಡಿಬಿಟ್ರೆ 12 ಭಾಗಗಳನ್ನು ಮಾಡಿಬಿಟ್ರೆ ಅದರಲ್ಲಿ ಒಂದು ಪಾರ್ಟ್ ಆಫ್ ದ ಕೇಕ್ ಏನಾಗ್ತದೆ ಅದನ್ನು ಮೇಷರಾಶಿಯಿಂದ ತೆಗೆದುಕೊಳ್ಳಿ. ಅದನ್ನು ಮತ್ತೆ 9 ಭಾಗಗಳನ್ನಾಗಿ ಮಾಡಿದ್ರೆ ಅದರಲ್ಲಿ ಮೊದಲನೇದು ಅಶ್ವಿನಿ ನಕ್ಷತ್ರದ 1ನೇ ಪಾದ, 2ನೇದು ಅಶ್ವಿನಿ ನಕ್ಷತ್ರದ 2ನೇ ಪಾದ, 3ನೇದು ಅಶ್ವಿನಿ ನಕ್ಷತ್ರದ 3ನೇ ಪಾದ, 4ನೇದು ಅಶ್ವಿನಿ ನಕ್ಷತ್ರದ 4ನೇ ಪಾದ. ಅದಾದಮೇಲೆ ಭರಣಿ ನಕ್ಷತ್ರದ 4 ಪಾದಗಳು. ನೆಕ್ಸ್ಟು ಇನ್ನೊಂದು ಭಾಗ ಉಳಿದಿರುತ್ತೆ, ಅದು ಕೃತಿಕಾ ನಕ್ಷತ್ರದ 1ನೇ ಪಾದ. ಇದಿಷ್ಟು ಸೇರಿಸಿದ್ರೆ ಮೇಷರಾಶಿ. ಇದನ್ನು ಸಹ ನಾನು ನೆಕ್ಸ್ಟು ವಿಭಾಗವಾಗೂ ಚರ್ಚೆ ಮಾಡೋಣ. ಅದು ರಾಶಿಗಳ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಲ್ಲ, ಅವಾಗ ಚರ್ಚೆ ಮಾಡ್ತೀನಿ. ಅದು ಇವಾಗ ಸದ್ಯಕ್ಕೆ ಅಶ್ವಿನಿ ನಕ್ಷತ್ರದ 3ನೇ ಪಾದ ಅನ್ನುವಂಥದ್ದು ಮೇಷರಾಶಿಯಲ್ಲಿರುವಂಥ 30 ಡಿಗ್ರಿಗಳಲ್ಲಿ 30 ಡಿಗ್ರಿಯನ್ನು 9 ಭಾಗಗಳನ್ನಾಗಿ ಮಾಡಿದ್ರೆ 0 ಡಿಗ್ರಿಯಿಂದ 30 ಡಿಗ್ರಿಯವರೆಗೆ ಬರ್ಕೊಬೇಕು. 1 2 3 4 5 6 7 8 ಡಿಗ್ರಿಗಳಂತ ಬರ್ಕೊಂಡ್ರೆ ಆಗ 3ನೇ ಭಾಗ 9 ಭಾಗಗಳನ್ನಾಗಿ ಮಾಡಿದ್ರೆ ಮೇಷರಾಶಿಯನ್ನು, ಅದರ 3ನೇ ಭಾಗ ಅಶ್ವಿನಿ ನಕ್ಷತ್ರದ 3ನೇ ಪಾದ. ಅದು 6 ಡಿಗ್ರಿ 40 ಭಾಗದಿಂದ 10 ಡಿಗ್ರಿಯವರೆಗೆ ಇರ್ತದೆ ಜಾಗ. ಆ ಜಾಗದಲ್ಲಿ ಚಂದ್ರ ಸಂಚಾರ ಮಾಡುವಾಗ ಹುಟ್ಟಿರುವಂಥ ಜಾತಕರೇ ಅಶ್ವಿನಿ ನಕ್ಷತ್ರದ 3ನೇ ಪಾದದವರು ಅಂತ. ಈ ಒಂದು ಜಾಗದಲ್ಲಿ ಚಂದ್ರ ಸಂಚಾರ ಮಾಡುವಾಗ ಜನಿಸಿದಂಥ ಜಾತಕರಿಗೆ ಅಶ್ವಿನಿ ನಕ್ಷತ್ರದ 3ನೇ ಪಾದದವರು ಅಂತ ಕರೀತಾರೆ. ಇವರಲ್ಲಿ ರಹಸ್ಯವಾದಂಥ ಒಂದು 10 ಗುಣಗಳನ್ನು ನಾವು ನೋಡ್ಬೋದು, ಗುರುತಿಸ್ಬೋದು. ನಾವೊಂದು ಕುಂಡಲಿನ ತೆಗೆದುಕೊಂಡ್ರೆ, ಜಾತಕವನ್ನು ಯಾರಾದರೂ ನೋಡಿದ್ರೆ
ಅದರಲ್ಲಿ ರಾಶಿ ಕುಂಡ್ಲಿ ಮತ್ತು ನವಾಂಶ ಕುಂಡ್ಲಿ ಅಂತ ಎರಡು ಹಾಕಿರ್ತಾರೆ. ಅದೇನು, ರಾಶಿ ಕುಂಡಲಿಯಲ್ಲೂ 12 ಮನೆಗಳು, ನವಾಂಶ ಕುಂಡಲಿಯಲ್ಲೂ 12 ಮನೆಗಳು. ಈ ರಾಶಿ ಕುಂಡಲಿಯಲ್ಲಿ ಅಶ್ವಿನಿ ನಕ್ಷತ್ರದ 3ನೇ ಪಾದ ಅನ್ನುವಂಥದ್ದು ಮೇಷರಾಶಿಯಲ್ಲಿ ಬಂದಿರ್ತದೆ. ನವಾಂಶ ಕುಂಡಲಿಯಲ್ಲಿ 3ನೇ ರಾಶಿಯಲ್ಲಿ ಬಂದಿರ್ತದೆ. ಮೇಷದಿಂದ ಮೇಷ, ಮೇಷ, ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಬಂದಿರ್ತದೆ. ಯಾಕೆ? ಅಶ್ವಿನಿ ನಕ್ಷತ್ರ 3ನೇ ಪಾದ. ಅಶ್ವಿನಿ ನಕ್ಷತ್ರ 1ನೇ ಪಾದ ಮೇಷರಾಶಿ, ಅಶ್ವಿನಿ ನಕ್ಷತ್ರ 2ನೇ ಪಾದ ವೃಷಭ ರಾಶಿ, 3ನೇ ಪಾದ ಮಿಥುನ ರಾಶಿ. ಇದನ್ನು ಎಲ್ಲಿ ನೋಡಬೇಕು? ನವಾಂಶ ಕುಂಡಲಿಯಲ್ಲಿ. ಹಾಗಾದರೆ ಅಶ್ವಿನಿ ನಕ್ಷತ್ರ 3ನೇ ಪಾದ ಅನ್ನುವಂಥದ್ದು ನವಾಂಶ ಕುಂಡಲಿಯಲ್ಲಿ ಮಿಥುನ ರಾಶಿಯಲ್ಲೂ, ರಾಶಿ ಕುಂಡಲಿಯಲ್ಲಿ ಮೇಷರಾಶಿಯಲ್ಲೂ ಬಂದಿರ್ತದೆ. ಆದ್ದರಿಂದ ಅಶ್ವಿನಿ ನಕ್ಷತ್ರದ ಅಧಿಪತಿ ಯಾರು? ಕೇತು. ಹಾಗೂ 3ನೇ ಪಾದದ ಅಧಿಪತಿ ಯಾರು? ನೋಡಿ, ನವಾಂಶ ಕುಂಡಲಿ ಮಿಥುನ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಬಂತು. ಆದ್ದರಿಂದ 3ನೇ ರಾಶಿಯ ಅಧಿಪತಿ ಬುಧ, ಮಿಥುನ ರಾಶಿಯ ಅಧಿಪತಿ ಬುಧ. ಆದ್ದರಿಂದ ಈ ಅಶ್ವಿನಿ ನಕ್ಷತ್ರದ 3ನೇ ಪಾದದವರ ಮೇಲೆ ನಕ್ಷತ್ರಾಧಿಪತಿ ಕೇತು ಹಾಗೂ ನವಾಂಶ ಕುಂಡಲಿಯ 3ನೇ ರಾಶಿಯ ಅಧಿಪತಿ ಮಿಥುನ ರಾಶಿಯ ಅಧಿಪತಿ ಬುಧ, ಇವರಿಬ್ಬರ ಪ್ರಭಾವ ಅನ್ನುವಂಥದ್ದು ಅಶ್ವಿನಿ ನಕ್ಷತ್ರದ 3ನೇ ಪಾದದವರ ಮೇಲೆ ಇರ್ತದೆ. ಆದ್ದರಿಂದ ಅಶ್ವಿನಿ ನಕ್ಷತ್ರದವ್ರಿಗೆ ವೇಗ ಅನ್ನುವಂಥದ್ದು ಇರ್ತದೆ, ಚುರುಕುತನ ಅನ್ನುವಂಥದ್ದು ಇರ್ತದೆ. ಅದನ್ನು ನೀವು ಅಶ್ವಿನಿ ನಕ್ಷತ್ರದವರ 10 ರಹಸ್ಯ ಗುಣಗಳಂತ ಹಾಕಿದೀವಲ್ಲ ಮೇಲ್ಗಡೆ, ಅದರಲ್ಲಿ ನೋಡ್ಕೊಳ್ರಿ. ಅದರಲ್ಲಿರುವಂಥ ಎಲ್ಲ ಗುಣಗಳ ಜೊತೆಗೆ ಈಗ 3ನೇ ಪಾದದವರ ಗುಣಗಳು ಸೇರ್ಕೊಳ್ತದೆ ಎನ್ನುವಂಥದ್ದು. ಅದರಲ್ಲಿ ಮುಖ್ಯವಾಗಿರುವಂಥದ್ದು ವೇಗ ಮತ್ತು ಚುರುಕುತನ. ಅದರ ಜೊತೆಗೆ ಇಲ್ಲಿ ಬುದ್ಧಿವಂತಿಕೆ, ಸಂವಹನ ಕೌಶಲ್ಯ, ಜ್ಞಾನಾಸಕ್ತಿ ಹಾಗೂ ಬಹುಮುಖ ಪ್ರತಿಭೆಯನ್ನು ಹೊಂದಿರುವಂಥದ್ದು. ಈ ಎಲ್ಲ ಗುಣಗಳು ಸೇರಿಕೊಳ್ತವೆ. ಇದನ್ನು ನಾವು 10 ಅಂಶಗಳಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ರೆ, ಮೊದಲನೇ ರಹಸ್ಯ ಗುಣ ಅನ್ನುವಂಥದ್ದೇನು? ಅಶ್ವಿನಿ ನಕ್ಷತ್ರದ 3ನೇ ಪಾದದವ್ರಿಗೆ ಅತ್ಯಂತ ತೀಕ್ಷ್ಣವಾದಂಥ ಬುದ್ಧಿಶಕ್ತಿ ಎನ್ನುವಂಥದ್ದು ಇರ್ತದೆ. ಇವರು ಸಾಮಾನ್ಯವಾಗಿ ಬೇಗ ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅಂದರೆ ಏನು? ಹೊಸ ಹೊಸ ವಿಚಾರಗಳನ್ನು ಬೇಗ ಕಲಿತು ಬಿಡ್ತಾರೆ. ಯಾವುದಾದ್ರೂ ಒಂದು ಸಮಸ್ಯೆಗೆ ತಕ್ಷಣ ಪರಿಹಾರವನ್ನು ಹುಡುಕಿ ಬಿಡ್ತಾರೆ. ವಿಶ್ಲೇಷಣಾ ಶಕ್ತಿ ಎನ್ನುವಂಥದ್ದು ಜಾಸ್ತಿ ಇರ್ತದೆ. ಆದ್ದರಿಂದ ಇವರು ಕ್ವಿಕ್ ಲರ್ನರ್ ಆಗಿ ಗುರುತಿಸ್ಕೊಳೋ ಸಾಧ್ಯತೆ ಇರ್ತದೆ, ಫಾಸ್ಟಾಗಿ ಕಲಿತಾರೆ ಅಂತ. ಇನ್ನು 2ನೆಯ ರಹಸ್ಯ ಗುಣ ಏನು? ಇವರಲ್ಲಿ ಉತ್ತಮವಾದ ಮಾತಿನ ಕೌಶಲ್ಯ ಅನ್ನುವಂಥದ್ದು ಇರ್ತದೆ. ಬುಧನ ಪ್ರಭಾವ ಇರೋದ್ರಿಂದ ಮಾತಿನ ಮೂಲಕ ಜನರನ್ನು ಸೆಳೆಯುವ ಶಕ್ತಿ ಇರ್ತದೆ. ಉತ್ತಮ ಮಾತುಗಾರಿಕೆ ಅನ್ನುವಂಥದ್ದು ಇರ್ತದೆ. ಇವರು ಚೆನ್ನಾಗಿ ಮಾತನಾಡ್ತಾರೆ. ಬೋಧನೆ ಮಾಡೋದಕ್ಕೆ ಸೂಕ್ತವಾದಂಥ ವ್ಯಕ್ತಿ. ಯಾವುದೇ ವಿಚಾರವನ್ನು ಅರ್ಥಗರ್ಭಿತವಾಗಿ ವಿವರಿಸಿ ಹೇಳುವಂತಹ ಚಾಣಾಕ್ಷತನ ಇವರಲ್ಲಿರ್ತದೆ. ಅದ್ರ ಜೊತೆಗೆ ಉತ್ತಮವಾಗಿ ಸಲಹೆ ನೀಡುವಂಥ ಗುಣವೂ ಇರ್ತದೆ. ಆದ್ದರಿಂದ ಅಶ್ವಿನಿ ನಕ್ಷತ್ರದ 3ನೇ ಪಾದದವರು ಶಿಕ್ಷಕರ ವೃತ್ತಿಯಲ್ಲಿ, ಉಪನ್ಯಾಸಕ ವೃತ್ತಿಯಲ್ಲಿ, ಬರವಣಿಗೆಯಲ್ಲಿ ಹೆಸರುವಾಸಿಯಾಗಬಹುದು. ಯಾವುದಾದ್ರೂ ಒಂದು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೀಬೋದು. ಟಿ ವಿ ಚಾನಲಲ್ಲಿ ನ್ಯೂಸ್ ರೀಡರ್ ಆಗ್ಬೋದು ಬೇಕಾದರೆ. ಆದರೆ ಇನ್ನು 3ನೆಯ ರಹಸ್ಯ ವಿದ್ಯೆಯನ್ನು ನೋಡಿದ್ರೆ ಇವ್ರದ್ದೇನಿರ್ತದೆ ಅಂತ. ಇವರಲ್ಲಿ ಜ್ಞಾನ ಅನ್ನುವಂಥದ್ದು, ಅಧ್ಯಯನ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಇವರಲ್ಲಿ ಕಲಿಯೋ ಆಸಕ್ತಿ ಹೆಚ್ಚಾಗಿರ್ತದೆ. ಹಾಗಾದರೆ ಇವರು ಯಾವ ಯಾವ ವಿಚಾರವನ್ನು ಕಲಿಯಬಹುದು, ಇವರು ಯಾವ ಯಾವ ವಿಚಾರಗಳನ್ನು ಕಲಿಯಬಹುದು ಅನ್ನುವಂಥದ್ರ ಬಗ್ಗೆ ಸುಮಾರು ಒಂದಷ್ಟು ಪಟ್ಟಿಯನ್ನು ನಾನು ಮುಂದೆ ನೀಡ್ತೇನೆ. ಈಗ ಅರ್ಜೆಂಟ್ಗೆ ನಾವು ನೋಡೋದಾದರೆ ಯಾವುದಾದ್ರೂ ಭಾಷೆಗಳನ್ನು ಕಲಿಯಬಹುದು. ಭಾಷೆಗಳಿಗೆ ಅಧ್ಯಯನ ಮಾಡುವಂಥದ್ದು, ಲಿಟ್ರೇಚರು, ತತ್ವಶಾಸ್ತ್ರ,
ವೇದಗಳನ್ನು ಸಹ ಕಲಿಬೋದು. ಪ್ರಯತ್ನ ಮಾಡಿದ್ರೆ ಜ್ಯೋತಿಷ್ಯವನ್ನು ಕಲಿಯಬಹುದು. ಇನ್ನು ಮುಂದೆ ಹೇಳ್ಕೊಡ್ತೀನಿ, ಹಲವಾರು ವಿಧಾನದ ಮುಂದೆ ಹೇಳೋಣ. ಇನ್ನು 4ನೆಯ ರಹಸ್ಯ ಗುಣ ಏನು? ಇವರು ತುಂಬ ಚುರುಕಿನಿಂದ ಕೂಡಿದ ಮನಸ್ಸನ್ನು ಹೊಂದಿರ್ತಾರೆ, ಚಲನಶೀಲ ಮನಸ್ಸನ್ನು ಹೊಂದಿರ್ತಾರೆ. ಅಂದರೆ ಇವರ ಮನಸ್ಸು ಸದಾ ಚಟುವಟಿಕೆಯಿಂದ ಕೂಡಿರ್ತದೆ, ಕ್ರಿಯಾಶೀಲವಾಗಿರ್ತದೆ. ಇವರು ಸುಮ್ಮನೆ ಕುಳಿತುಕೊಂಡಿದ್ರು ಇವರು ಮನಸ್ಸು ಏನಾದರೂ ಕೆಲಸ ಮಾಡ್ತಾನೆ ಇರ್ತದೆ, ಏನಾದರೂ ಒಂದು ಚಿಂತನೆ ಮಾಡ್ತಾನೆ ಇರ್ತದೆ. ಇವರು ಒಂದೇ ಸಮಯದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ, ಹಲವಾರು ಯೋಚನೆಗಳನ್ನು ಮಾಡ್ತಾರೆ. ಇವರು ಹೊಸ ಹೊಸ ಯೋಜನೆಗಳನ್ನು ರೂಪಿಸೋದಕ್ಕೆ ತುಂಬ ಸೂಕ್ತವಾದಂಥ ವ್ಯಕ್ತಿ. ಹೊಸ ಹೊಸ ವಿಷಯಗಳನ್ನು ಕಲಿಯೋದರಲ್ಲಿ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಆದರೆ ಏನು ಇವ್ರದ್ದು ವೀಕ್ನೆಸ್ಸು? ಇವರು ಮನಸ್ಸನ್ನು ಕಂಟ್ರೋಲ್ ಮಾಡುವಂಥದ್ದು ಕಷ್ಟ. ಈಗ ಯಾವುದಾದ್ರೂ ಒಂದು ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಇವ್ರಿಗೆ ತಲೆ ಒಳಗಡೆ ಗ್ರಾಸ್ಪ್ ಆಗ್ಬಿಡ್ತು ಅಂತಂದರೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಮನಸ್ಸು ಡೈವರ್ಟ್ ಆಗ್ದಲೇ ಇರೋ ಹಾಗೆ ಕಾನ್ಸಂಟ್ರೇಷನ್ ಮಾಡಬೇಕಾದದ್ದು ಇವರ ಜವಾಬ್ದಾರಿ. ಅದ್ರ ಬಗ್ಗೆ ಜಾಗೃತಿಯಾಗಿರಬೇಕು ಇವರು. ಜೊತೆಗೆ 5ನೆಯ ರಹಸ್ಯ ಗುಣ ಏನು? ಸಾಮಾಜಿಕ ಸಂಪರ್ಕ ಶಕ್ತಿ ಎನ್ನುವಂಥದ್ದು ಈ ಜಾತಕರಲ್ಲಿ ಹೆಚ್ಚಾಗಿರ್ತದೆ. ಅಂದರೆ ಜನರೊಂದಿಗೆ ಬೇಗ ಬೆರೆತು ಬಿಡ್ತಾರೆ, ಬೇರೆಯವರ ಜೊತೆ ಸ್ನೇಹವನ್ನು ಸುಲಭವಾಗಿ ಮಾಡಿಕೊಂಡು ಬಿಡ್ತಾರೆ, ಎಲ್ಲ ಕಡೆ ನೆಟ್ವರ್ಕ್ಗಳನ್ನು ಬೆಳೆಸ್ಕೊಂಡು ಬಿಡ್ತಾರೆ. ಯಾವುದೇ ಗ್ರಾಮಕ್ಕೆ ಹೋಗಲಿ, ಯಾವುದೇ ಏರಿಯಾಕ್ಕೆ ಹೋಗಲಿ, ಹೊಸ ಹೊಸ ಜನರ ಜೊತೆ ಫ್ರೆಂಡ್ಶಿಪ್ಪನ್ನು ಬೇಗ ಮಾಡ್ಕೊಂಡು ಬಿಡ್ತಾರೆ. ಜನಪ್ರಿಯತೆ ಪಡೆಯುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ನೋಡಿ, ಯಾರು ಜನಪ್ರಿಯತೆಯನ್ನು ಪಡಿತಾರೆ ಅಂತಂದರೆ ಸಾಮಾಜಿಕ ಸಂಪರ್ಕವನ್ನು ಬೆಳೆಸ್ಕೊಳ್ಳುವಂಥ ಚಾಕಚಕ್ಯತೆ ಯಾರಿಗಿರ್ತದೋ ಅವ್ರಿಗೆ ಜನಪ್ರಿಯತೆ ಎನ್ನುವಂಥದ್ದು ಬರ್ತದೆ. ಜನಪ್ರಿಯತೆ ಆಗಬೇಕಾದ್ರೆ ಅವ್ರಿಗೆ ಪರಿಚಯ ಅನ್ನುವಂಥದ್ದು ಆಗಬೇಕು. ಆ ಪರಿಚಯ ಮಾಡ್ಕೊಳ್ಳುವಂಥದ್ದು, ಆ ಕಮ್ಯುನಿಕೇಷನ್ ಮಾಡ್ಕೊಳ್ಳುವಂಥದ್ದು, ಜನರ ಜೊತೆ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳುವಂಥದ್ದು, ಆ ಬಾಂಧವ್ಯನ ವೃದ್ಧಿ ಮಾಡ್ಕೊಳ್ಳುವಂಥ ಚಾತುರ್ಯ ಈ ಜಾತಕರಲ್ಲಿರ್ತದೆ. ಎಲ್ಲರ ಜೊತೆ ಬೆರೆಯುವಂಥ ಗುಣ ಇರ್ತದೆ. 6ನೆಯ ರಹಸ್ಯ ಗುಣ ಏನು? ಇವರಲ್ಲಿ ಬರವಣಿಗೆ ಮತ್ತು ಸಂವಹನದ ಪ್ರತಿಭೆ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಇವರಲ್ಲಿ ಬರವಣಿಗೆ ಸಾಮರ್ಥ್ಯ ಹೆಚ್ಚಾಗಿರ್ತದೆ. ಅಂದರೆ ಒಂದು ಪುಸ್ತಕವನ್ನು ಬರೆಯುವಂಥದ್ದು, ಒಂದು ಲೇಖನವನ್ನು ಬರೆಯುವಂಥದ್ದು, ಒಂದು ಕವಿತೆಯನ್ನು ಬರೆಯುವಂಥದ್ದು, ಯಾವುದು ಬೇಕಾದರೂ ಬರಿಬೋದು. ಯಾವುದಾದ್ರೂ ಧಾರಾವಾಹಿಗಳಿಗೆ, ನಾಟಕಗಳಿಗೆ, ಚಲನಚಿತ್ರಗಳಿಗೆ ಸ್ಕ್ರಿಪ್ಟ್ ಬರೀತಾರೆ. ಆ ಸ್ಕ್ರಿಪ್ಟ್ಗಳನ್ನು ಸಹ ಬರೀಬೋದು. ಕುತೂಹಲಕರವಾದಂಥ ಸ್ವಭಾವ ಇರ್ತದೆ ಇವರಲ್ಲಿ. ನೆಕ್ಸ್ಟು 7ನೇದು ರಹಸ್ಯ ಗುಣ ಅಂತ ಏನು? ಕುತೂಹಲಕರವಾದಂಥ ಸ್ವಭಾವ. ಯಾವುದಾದ್ರೂ ಒಂದು ವಿಚಾರ ತಲೆ ಒಳಗಡೆ ಹೋಗ್ಬಿಟ್ರೆ ಅದರೊಳಗಡೆ ಇರುವಂಥ ಆ ವಿಚಾರದಲ್ಲಿರುವಂಥ ಆಳವಾದಂಥ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು. ಯಾವುದಾದ್ರೂ ಒಂದು ಪುಸ್ತಕ ತೆಗೆದುಕೊಳ್ಳಿ, ಅಥವಾ ಯಾವುದಾದ್ರೂ ಒಂದು ಸಸ್ಯವನ್ನು ನೋಡಿದ್ರೆ ಈ ಸಸ್ಯದಲ್ಲಿ ಏನಿದೆ, ಏನು ಗುಣ ಇದೆ, ಈ ಸಸ್ಯದಿಂದ ಯಾವುದಕ್ಕೆ ಉಪಯೋಗ ಆಗ್ತದೆ, ಯಾವುದಕ್ಕೆ ತೊಂದರೆ ಆಗ್ತದೆ, ಎಷ್ಟು ದಿನಗಳಲ್ಲಿ ಬೆಳೀತದೆ, ಎಷ್ಟು ದಿನಗಳಲ್ಲಿ ಫಲವನ್ನು ಕೊಡ್ತದೆ, ಬೇರು ಬಿಟ್ಟರೆ ಎಷ್ಟು ಆಳವಾಗಿ ಹೋಗ್ತದೆ, ನೀರಿನ ಅವಶ್ಯಕತೆ ಎಷ್ಟಿದೆ ಇದಕ್ಕೆ, ಹೀಗೆ ಹಲವಾರು ವಿಚಾರಗಳನ್ನು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾನೇ ಇರ್ತಾರೆ. ಆ ರೀತಿಯಾದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಕುತೂಹಲ ಸ್ವಭಾವ ಅಂತಾರೆ. ಯಾವುದೇ ಒಂದು ವಿಚಾರವನ್ನು ಆಳವಾಗಿ ಅಧ್ಯಯನ ಮಾಡುವಂಥ ಸ್ವಭಾವ ಈ ಜಾತಕರಲ್ಲಿ ಇರ್ತದೆ. ನೆಕ್ಸ್ಟು ಬುದ್ಧಿಪೂರ್ವಕವಾದಂಥ ಸಂಬಂಧ ಅನ್ನುವಂಥದ್ದು ಇರ್ತದೆ. ಇದು 8ನೆಯ ರಹಸ್ಯ ಗುಣ.
ಅಂದರೆ ಏನು? ಇವರು ಭಾವನೆಗಳಿಗಿಂತ ಸಂವಹನಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಭಾವನೆ ಎಲ್ಲರಿಗೂ ಇರ್ತದೆ, ಭಾವನಾತ್ಮಕ ವಿಚಾರ ಇರಬಹುದು, ಆದರೆ ಸಂವಹನಕ್ಕೆ ಮಹತ್ವ. ನಾವಿಲ್ಲಿ ಏನು ಚರ್ಚೆ ಮಾಡ್ತಾಯಿದ್ರಿ, ನಿಮ್ಮ ಭಾವನೆಗಳೇನೋ ನಮ್ಮ ಭಾವನೆಗಳೇನೋ ಅದು ಸೆಕೆಂಡ್ರಿ. ಆದರೆ ನಾವು ಯಾವ ರೀತಿ ಸಂವಹನ ಮಾಡ್ತಾ ಇದ್ದೇವೆ, ನಾವು ಹೇಳ್ತಾ ಇರೋಂಥ ವಿಚಾರ ನಿಮ್ಗೆ ಅರ್ಥ ಆಗ್ತಾ ಇದೆಯಾ, ಅಥವಾ ನೀವು ಹೇಳ್ತಾ ಇರೋಂಥ ವಿಚಾರ ನನಗೆ ತಲುಪ್ತಾ ಇದೆಯಾ? ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಸಂವಹನಕ್ಕೆ ಮಹತ್ವವನ್ನು ಕೊಡ್ತಾರೆ, ಅಂದರೆ ಬುದ್ಧಿಪೂರ್ವಕವಾದಂಥ ಸಂಬಂಧವನ್ನು ಬೆಳೆಸ್ತಾರೆ. ಇವರಿಗೆ ಬುದ್ಧಿವಂತಿಕೆಯಿಂದ ಕೂಡಿದಂಥ ಸ್ನೇಹ, ಸಾಂಗತ್ಯ, ಪ್ರೀತಿ ಇಷ್ಟ ಆಗ್ತದೆ. ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಮಾತಿನಿಂದಲೇ ಬಗೆಹರಿಸ್ಕೊಳ್ಳುವಂಥ ಸಾಕತ್ಯ ಈ ಜಾತಕರಲ್ಲಿರ್ತದೆ. ಮಾತಿನಿಂದಲೇ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂಥ ಚಾತುರ್ಯತೆ, ಚಾಣಾಕ್ಷತನ ಅಶ್ವಿನಿ ನಕ್ಷತ್ರದ 3ನೇ ಪಾದದವರಲ್ಲಿರ್ತದೆ. ಇದೆಲ್ಲದರ ಜೊತೆಗೆ 9ನೇ ಅಂಶ ಏನು? ಇವರಲ್ಲಿ ಬಹುಮುಖ ಪ್ರತಿಭೆ ಎನ್ನುವಂಥದ್ದು ಇರ್ತದೆ. ಅಂದ್ರೇನು? ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಇವರು ಜ್ಞಾನವನ್ನು ಪಡ್ಕೊಂಡಿರ್ತಾರೆ, ಆಸಕ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ, ಸಾಧನೆಯನ್ನು ಮಾಡಿರ್ತಾರೆ, ಕೌಶಲ್ಯವನ್ನು ಪಡ್ಕೊಂಡಿರ್ತಾರೆ. ಅಂದ್ರೇನು? ಯಾರೋ ಒಬ್ಬ ವ್ಯಕ್ತಿ ಟೀಚರ್ ಆಗಿರ್ತಾರೆ, ಅವರು ಲಾಯರನ್ನು ಓದಿಬಿಟ್ಟಿರ್ತಾರೆ. ಟೀಚರ್ ಆಗಿರ್ತಾರೆ, ಜೊತೆಗೆ ಲಾಯರ್ ಆಗಿ ವಾದವನ್ನು ಮಾಡ್ತಾರೆ. ಹೊಲಕ್ಕೆ ಹೋದರೆ ಉಳುಮೆಯನ್ನು ಮಾಡ್ತಾರೆ, ನಾಟಿಯನ್ನು ಮಾಡ್ತಾರೆ, ಹೊಲ ಕುಯ್ತಾರೆ, ಬೆಳೆ ತೆಗಿತಾರೆ, ಅದಾಯಿತು. ನೆಕ್ಸ್ಟು ಬೈಕ್ ಓಡಿಸ್ತಾರೆ, ಕಾರನ್ನು ಓಡಿಸ್ತಾರೆ, ಲಾರಿಯನ್ನು ಓಡಿಸ್ತಾರೆ, ಟ್ರ್ಯಾಕ್ಟರನ್ನು ಓಡಿಸಿ ಹೊಲವನ್ನು ಉಳುಮೆ ಮಾಡ್ತಾರೆ. ಸಂದರ್ಭಾನುಸಾರ ವೆಹಿಕಲ್ಗಳನ್ನು ರಿಪೇರಿ ಮಾಡ್ತಾರೆ. ಮನೇಲಿರುವಂಥ ಕಂಪ್ಯೂಟರ್ಗಳಾಗ್ಬೋದು, ಮೊಬೈಲ್ಗಳಾಗ್ಬೋದು, ತಕ್ಷಣ ರಿಪೇರಿ ಮಾಡಿಬಿಡ್ತಾರೆ. ಹೀಗೆ ಹಲವಾರು ಪ್ರತಿಭೆಗಳನ್ನು ಹೊಂದಿರ್ತಾರೆ ಇವರು. ಹಲವಾರು ಕ್ಷೇತ್ರಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರ್ತಾರೆ. ಆದ್ದರಿಂದ ಇವರಿಗೆ ಬಹುಮುಖ ಪ್ರತಿಭೆ ಅಂತ ಇರ್ತಾರೆ. ಅಶ್ವಿನಿ ನಕ್ಷತ್ರದ 3ನೇ ಪಾದದವರು ನೋಡಬೇಕು. ಅವರ ಜಾತಕವನ್ನು ಇಟ್ಕೊಂಡು ನೋಡಿ. ಯಾರ್ದಾದ್ರೂ ಅಶ್ವಿನಿ ನಕ್ಷತ್ರ 3ನೇ ಪಾದದವ್ರು ಇದ್ದೀರಾ ಅಂತಂದರೆ ನೋಡಿ. ಇವರಲ್ಲಿ ಹೇಳದಂಥ ಎಲ್ಲ ಗುಣಗಳು ಇದೆಯಾ ಇಲ್ವೋ ಅಂತ ಪರೀಕ್ಷೆ ಮಾಡಿ ನಿಮ್ಮ ಕಾಮೆಂಟ್ಗಳಲ್ಲಿ ತಿಳಿಸಿ. ನನಗೆ ಅದು ನಾನು ತಿಳ್ಕೊಂಡಿರೋಂಥ ಜ್ಞಾನ ಸರಿಯಾಗಿದ್ದೆ, ಇನ್ನೂ ಏನಾದರೂ ತಿಳ್ಕೊಳ್ಬೇಕಾ ಅನ್ನುವಂಥದ್ದು ನನಗೂ ಗೊತ್ತಾಗ್ತದೆ. ಆದರೆ ಇವ್ರದ್ದು ವೀಕ್ನೆಸ್ ಏನು? ಯಾವುದಾದ್ರೂ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿದ್ರೆ ಅದನ್ನು ಮುಗಿಸೋವರೆಗೂ ಅದ್ರ ಬಗ್ಗೆ ಆಸಕ್ತಿ ಎನ್ನುವಂಥದ್ದಿರಲ್ಲ. ಪ್ರಾರಂಭ ಮಾಡಿದಾಗ, ಕೆಲಸವನ್ನು ಪ್ರಾರಂಭ ಮಾಡಿದಾಗಿದ್ದಂಥ ಆಸಕ್ತಿ ಮುಗಿಸೋವರೆಗೂ ಇರಲೇಬೇಕು. ಆ ರೀತಿಯಾಗಿ ಮನಸ್ಸನ್ನು ಕೇಂದ್ರೀಕರಿಸುವಂಥದ್ದು, ಜಿಗುಟಿನಿಂದ ಕಾರ್ಯವನ್ನು ಮುಗಿಸುವಂತಹ ಜವಾಬ್ದಾರಿಯನ್ನು ಇವರು ತೆಗೆದುಕೊಳ್ಳಲೇಬೇಕು. ಇಲ್ಲಾಂದರೆ ಕೆಟ್ಟ ಹೆಸರು ಬರ್ತದೆ. 10ನೇ ಅಂಶ ತುಂಬ ಮುಖ್ಯವಾದದ್ದು. ಇವರು ಜ್ಞಾನ ಮಾರ್ಗವನ್ನು ಹೆಚ್ಚಿಸ್ಕೊಳ್ತಾರೆ. ಆಧ್ಯಾತ್ಮಿಕತೆಯ ಕಡೆ ತಮ್ಮ ಜ್ಞಾನವನ್ನು ಸ್ವಲ್ಪ ಹೊರಳಿಸ್ತಾರೆ ಎನ್ನುವಂಥದ್ದು. ಇವರಿಗೆ ವೇದಾಂತವನ್ನು ತಿಳಿದುಕೊಳ್ಳುವಂಥದ್ದು, ಮಂತ್ರಗಳ ಬಗ್ಗೆ ಅಧ್ಯಯನವನ್ನು ಮಾಡುವಂಥದ್ದು, ಈ ಮಂತ್ರದಿಂದ ಏನು ಶಕ್ತಿ ಇದೆ, ಅದನ್ನು ಹೇಗೆ ಉಪಯೋಗಿಸ್ಕೊಳ್ಳುವಂಥದ್ದು, ಆ ಫಲ ಪಡ್ಕೊಳೋದು ಹೇಗೆ, ಉಪನಿಷತ್ತುಗಳಲ್ಲಿ ಏನೇನಿದೆ ವಿಚಾರಗಳು ತಿಳ್ಕೊಳ್ಬೇಕು ಅನ್ನುವಂಥದ್ದು, ವೇದಾಂತಗಳಲ್ಲಿ ಏನು ಜ್ಞಾನ ಇದೆ ಅನ್ನುವಂಥದ್ದು ತಿಳ್ಕೊಳ್ಬೇಕು ಅನ್ನುವಂಥದ್ದು, ಜ್ಯೋತಿಷ್ಯದಲ್ಲಿ ಏನು ವಿಚಾರಗಳಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅಂದರೆ ಆಳವಾಗಿ ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಜಾತಕರಲ್ಲಿ ಇರ್ತದೆ ಅನ್ನುವಂಥದ್ದು. ಈ ರೀತಿಯಾಗಿ 10 ರಹಸ್ಯ ಗುಣಗಳ ಬಗ್ಗೆ ನಾವಿತ್ತು ಚರ್ಚೆ ಮಾಡಿದ್ದೇವೆ. ಅದನ್ನು ಮುಖ್ಯವಾಗಿ ನಾವು ನೋಡೋದಾದರೆ ಬುದ್ಧಿಶಕ್ತಿ ಎನ್ನುವಂಥದ್ದು, ಸಂವಹನ ಅನ್ನುವಂಥದ್ದು,
ಜ್ಞಾನಾಸಕ್ತಿ ಎನ್ನುವಂಥದ್ದು, ಬಹುಮುಖ ಪ್ರತಿಭೆ, ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು, ಬೋಧನಾ ಶಕ್ತಿ ಎನ್ನುವಂಥದ್ದು, ಇವೆಲ್ಲ ಪಾಸಿಟಿವ್ ರಿಸಲ್ಟ್ಸ್ ಅಂತಂದರೆ ಹೆಚ್ಚಾಗಿ ಯೋಚನೆ ಮಾಡುವಂಥದ್ದು, ಮನಸ್ಸಿನಲ್ಲಿರುವಂಥ ಅಸ್ಥಿರತೆಯನ್ನು ನೋಡುವಂಥದ್ದು, ಒಂದಕ್ಕಿಂತ ಹೆಚ್ಚು ವಿಚಾರಗಳ ಬಗ್ಗೆ ಒಂದೇ ಸಮಯದಲ್ಲಿ ಗಮನವನ್ನು ಕೊಡುವಂಥದ್ದು, ಕೆಲಸಗಳನ್ನು ಅರ್ಧದಲ್ಲೇ ಬಿಡುವಂಥದ್ದು, ಅತಿಯಾಗಿ ಚಿಂತನೆ ಮಾಡುವಂಥದ್ದು, ಈ ರೀತಿಯಾದಂಥ ನೆಗೆಟಿವ್ ವಿಚಾರಗಳೇನಾದರೂ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ಕೊಬೇಕು. ನಿಮ್ಮ ಹತ್ರ ಇದ್ದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂತಂದ್ರೆ ಜಾತಕದಲ್ಲಿ ಬೇರೆ ಬೇರೆ ಗ್ರಹಗಳ ಪ್ರಭಾವದಿಂದ ಇವೆಲ್ಲ ಬದಲಾವಣೆ ಆಗಿರ್ಬೋದು ಅಲ್ವಾ. ಆದರೆ ಈ ಥರ ಏನಾದ್ರೂ ನೆಗೆಟಿವ್ಸ್ ಏನಾದರೂ ಇದ್ದರೆ ಕಂಟ್ರೋಲ್ ಮಾಡ್ಕೊಳ್ಳಿ. ಪಾಸಿಟಿವ್ಸ್ ಅವೇನಾದರೂ ಇಲ್ಲ ಅಂತಂದರೆ ಅದನ್ನು ವೃದ್ಧಿ ಮಾಡ್ಕೊಳ್ಳುವಂಥ ಎಲ್ಲ ಕೆಪಾಸಿಟಿ ನಿಮ್ಮಲ್ಲಿರ್ತದೆ. ಅದ್ರ ಬಗ್ಗೆ ಜಾಗೃತಿ ವಹಿಸಿ ನೀವು ಇಂಪ್ರೂವ್ಮೆಂಟನ್ನು ಮಾಡ್ಕೊಳ್ಬೋದು. ಹೀಗೆ ನಾವು ಅಶ್ವಿನಿ ನಕ್ಷತ್ರದ 3ನೇ ಪಾದದವರ ವಿಶೇಷ ರಹಸ್ಯ ಗುಣಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಇದೆಲ್ಲ ನಿಮಗೆ ಇಷ್ಟ ಆಗಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಮುಂದಿನ ವಿಭಾಗದಲ್ಲಿ ಅಶ್ವಿನಿ ನಕ್ಷತ್ರದ 4ನೇ ಪಾದದವರ 10 ರಹಸ್ಯ ಗುಣಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ನನ್ನ ನಂಬರ್ ಇದೆ, ಅದು ವಾಟ್ಸಪ್ ನಂಬರು. ಬೇಕಂದರೆ ವಾಟ್ಸಪ್ಪಲ್ಲಿ ನೀವು ಒಂದು ಮೆಸೇಜ್ ಮಾಡ್ಬೋದು. ನಿಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಇದನ್ನು ಆಲಿಸಿದ್ದಕ್ಕೋಸ್ಕರ ತಮಗೆಲ್ಲರಿಗೆ ಪ್ರಣಾಮಗಳು.